ಸ್ಯಾಂಡಲ್ವುಡ್ ಕಿಚ್ಚ ಸುದೀಪ್ ಸಿಸಿಎಲ್ ತಯಾರಿ ಜೋರಾಗಿದೆ. ತಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡವನ್ನ ಸಖತ್ತಾಗಿಯೇ ರೆಡಿ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಒಂದು ತಿಂಗಳ ಮುಂಚೆನೇ ಪ್ರಾಕ್ಟೀಸ್ ಕೂಡ ಶುರು ಮಾಡಿದ್ದಾರೆ. ಬಿಗ್ ಬಾಸ್ ಮುಗಿಸಿಕೊಂಡು ಬಂದು ತ್ರಿವಿಕ್ರಮ್ ಕೂಡ ಟೀಮ್ ಜಾಯಿನ್ ಆಗಿದ್ದಾರೆ. ಇಲ್ಲಿಯವರೆಗೂ ಅಭ್ಯಾಸವೇ ಆಗಿತ್ತು. ಇದೀಗ ಪಂದ್ಯ ಆಡೋ ಟೈಮ್ ಬಂದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿಯೇ ಕಿಚ್ಚ ಸುದೀಪ್ ತಮ್ಮ ಇಡೀ ಟೀಮ್ಗೆ ಮೋಟಿವೇಟ್ ಮಾಡಿದ್ದಾರೆ. ಅದನ್ನ ತಂಡದ ಪ್ರತಿಯೊಬ್ಬರು ಕುಳಿತು ಕೇಳುತ್ತಿದ್ದಾರೆ. ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಪಂದ್ಯ ಶುರು ಆಗುತ್ತಿವೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ತಂಡಗಳು ಸೆಣಸಾಡಲು ಸಜ್ಜಾಗಿವೆ. ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಕ್ಯಾಪ್ಟನ್ ಸುದೀಪ್ ತಮ್ಮ ಹುಡುಗರಿಗೆ ಮೋಟಿವೇಟ್ ಮಾಡ್ತಿದ್ದಾರೆ. ಪಂದ್ಯದ ಪ್ಲಾನ್ ಏನು ಅನ್ನೋದನ್ನ ಹೇಳ್ತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಅನ್ನುವ ಹಾಗೆ ಮಾತಾಡುತ್ತಲೇ ಇದ್ದಾರೆ. ಎಕ್ಸ್ಕ್ಯೂಸ್ ಮಿ ಸುನೀಲ್, ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ್, ಅನೂಪ್ ಭಂಡಾರಿ, ಜೆಕೆ ಹೀಗೆ ತಂಡದಲ್ಲಿರೋ ಎಲ್ಲಾ ಸದಸ್ಯರು ಕಿಚ್ಚನ ಮಾತು ಕೇಳ್ತಿದ್ದಾರೆ. ಹೀಗೆ ಮಾತು ಕೇಳ್ತಾ ಇರೋ ವಿಡಿಯೋ ಇದೀಗ ಹೆಚ್ಚು ವೈರಲ್ ಕೂಡ ಆಗಿದೆ. ಸ್ಯಾಂಡಲ್ವುಡ್ ಕ್ರೇಜಿ ಕ್ವೀನ್ ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ ಮದುವೆಯು ನಿನ್ನೆ ನಡೆದಿದೆ. ತಮ್ಮ 7 ವರ್ಷದಿಂದ ಪ್ರೀತಿಸಿದ ಹುಡುಗಿಯನ್ನ ರಾಣಾ ಮದುವೆಯಾಗಿದ್ದಾರೆ. ಅಂದಹಾಗೆ ರಾಣಾ ಮದುವೆಯಾಗಿರುವ ಹುಡುಗಿ ಹೆಸರು ಕೂಡ ರಕ್ಷಿತಾ. ಇಡೀ ಸಿನಿಮಾ ಕುಟುಂಬವೇ ರಕ್ಷಿತಾ ತಮ್ಮನ ಮದುವೆಗೆ ಸಾಕ್ಷಿಯಾಗಿತ್ತು. ಜೊತೆಗೆ ನವ ವಧುವರರಿಗೆ ಅಕ್ಷತೆ ಹಾಕಿ ಹೊಸ ಬಾಳಿಗೆ ಸಜ್ಜಾದ ಜೋಡಿಗೆ ಸ್ಯಾಂಡಲ್ವುಡ್ ತಾರೆಯರು ಶುಭ ಹಾರೈಸಿದ್ದಾರೆ. ರಾಣಾ ಪತ್ನಿ ರಕ್ಷಿತಾ ಅವರು ಫ್ಯಾಷನ್ ವೃತ್ತಿಯಲ್ಲಿ ಡಿಸೈನರ್ ಆಗಿದ್ದು, ಇಬ್ಬರು ಪರಸ್ಪರ ಪ್ರೀತಿಸಿ ನಿನ್ನೆ ಸತಿಪತಿಗಳಾಗಿದ್ದಾರೆ. ಇನ್ನು ತಮ್ಮನ ಮದುವೆಯನ್ನ ರಕ್ಷಿತಾ ಪ್ರೇಮ್ ಅದ್ದೂರಿಯಾಗಿ ಮಾಡಿದ್ದು, ಇಡೀ ಇಂಡಸ್ಟ್ರಿಗೆ ಆಮಂತ್ರಣ ಪತ್ರಿಕೆ ನೀಡಿ ಮದುವೆಗೆ ಆಹ್ವಾನಿಸಿದ್ರು. ಅಂತೆಯೇ ರಾಣಾ ಮದುವೆಗೆ ಸುದೀಪ್, ರಮೇಶ್ ಅರವಿಂದ್, ಹಿರಿಯ ನಟಿ ಅಂಬಿಕಾ, ಉಪೇಂದ್ರ ಸೇರಿದಂತೆ ಅನೇಕ ಕಲಾವಿದರು ಭಾಗಿಯಾಗಿದ್ರು. ತಮ್ಮನ ಮದುವೆ ಸಂಭ್ರಮದಲ್ಲಿರುವ ನಟಿ ರಕ್ಷಿತಾ ಮಾತನಾಡಿ, ನಮ್ಮ ಕುಟುಂಬದಲ್ಲಿ ಹಲವು ವರ್ಷಗಳ ನಂತರ ಸಂಭ್ರಮ ಮನೆ ಮಾಡ್ತಾ ಇರೋದು ಇಂದೇ. ಇದು ನಿಜಕ್ಕೂ ನನಗೆ ಗ್ರೇಟ್ ಫೀಲಿಂಗ್. ರಾಣಾ ಹಾಗೂ ರಕ್ಷಿತಾ ತುಂಬಾ ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿದ್ದಾರೆ. ತಮ್ಮನ ಹೆಂಡತಿ ರಕ್ಷಿತಾ ತುಂಬಾ ಒಳ್ಳೆಯ ಹುಡುಗಿ. ನಾನು ಅಡ್ಜಸ್ಟ್ ಆಗಲ್ಲ, ಬಟ್ ರಕ್ಷಿತಾ ಅಡ್ಜಸ್ಟ್ ಆಗ್ತಾಳೆ, ಹೊಂದ್ಕೊಂಡು ಹೋಗ್ತಾಳೆ. ಇಬ್ಬರ ಹೆಸರು ರಕ್ಷಿತಾ ಆದ್ರೂ ಕೂಡ ಗುಣದಲ್ಲಿ ನನಗೆ ವಿರುದ್ಧವಾಗಿದ್ದಾರೆ ರಕ್ಷಿತಾ. ಇಬ್ಬರು ಜೀವನವನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗ್ಲಿ ಅನ್ನೋದೇ ನನ್ನ ಆಸೆ ಅಂತ ರಕ್ಷಿತಾ ಹೇಳಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಮದುವೆ ಸೀಸನ್ ನಡೀತಾ ಇದೆ. ಹಿರಿಯ ನಟಿ ಜಯಮಾಲಾ ಪುತ್ರಿ ಹಸೆಮಣೆ ಏರಿದ್ರೆ, ಮತ್ತೊಂದೆಡೆ ನಟಿ ರಕ್ಷಿತಾ ಸಹೋದರ ರಾಣಾ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬೆಂಗಳೂರು ಅರಮನೆ ಮೈದಾನದ ಚಾಮರವಜ್ರದಲ್ಲಿ ರಕ್ಷಿತಾ ಸಹೋದರ ನಟ ರಾಣಾ ಮದುವೆ ನಡೆಯಿತು. ಬಹುಕಾಲದ ಗೆಳತಿ ರಕ್ಷಿತಾ ಜೊತೆ ರಾಣಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕಳೆದ 7 ವರ್ಷಗಳಿಂದ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ರಾಣಾ ಮದುವೆ ಅದ್ದೂರಿಯಾಗಿ ನೆರವೇರಿದ್ದು, ಚಿತ್ರರಂಗದ ಸೆಲೆಬ್ರಿಟಿಗಳು ಮದುವೆಗೆ ಆಗಮಿಸಿ ನವ ಜೋಡಿಗೆ ಶುಭಾಶಯ ತಿಳಿಸಿದ್ರು. ಸುದೀಪ್ ಮತ್ತು ಪ್ರಿಯಾ, ಹಿರಿಯ ನಟಿಯರಾದ ಶ್ರುತಿ, ಮಾಳವಿಕಾ, ಸುಧಾರಾಣಿ, ವಿನಯ್ ಪ್ರಸಾದ್ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ಮತ್ತೊಂದೆಡೆ ಸ್ಯಾಂಡಲ್ವುಡ್ನ ಹಿರಿಯ ನಟಿ ಜಯಮಾಲಾ ಅವರ ಪುತ್ರಿ ಸೌಂದರ್ಯ ಅವರು ಋಷಭ್ ಎಂಬುವವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬೆಂಗಳೂರಿನ ಗಾಯತ್ರಿ ವಿಹಾರದಲ್ಲಿ ಅದ್ದೂರಿಯಾಗಿಯೇ ಇವರ ಮದುವೆ ನಡೆಯಿತು. ಸೌಂದರ್ಯ ಮದುವೆಗೆ ಕನ್ನಡ ಚಿತ್ರರಂಗದ ಅನೇಕ ಗಣ್ಯರು ಸಾಕ್ಷಿಯಾಗಿದ್ದಾರೆ. ಈ ಮದುವೆಗೆ ಯಶ್, ರಾಧಿಕಾ ಪಂಡಿತ್, ಕಿಚ್ಚ ಸುದೀಪ್ ಮತ್ತು ಪತ್ನಿ ಉಪೇಂದ್ರ ಸೇರಿದಂತೆ ಹಲವರು ಬಂದು ವಧುವರರಿಗೆ ಆಶೀರ್ವದಿಸಿದ್ರು. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅಭಿನಯದ ನವಗ್ರಹ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. 2008ರಲ್ಲಿ ಬಿಡುಗಡೆಯಾಗಿದ್ದ ನವಗ್ರಹ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಕಳೆದ ವರ್ಷ ತಾನೇ ರಿಲೀಸ್ ಮಾಡಿದಾಗಿನಿಂದಲೂ ನವಗ್ರಹ ಚಿತ್ರ ಥಿಯೇಟರ್ಗಳಲ್ಲಿ ಭರ್ಜರಿ ಸೌಂಡ್ ಕೂಡ ಮಾಡಿತು. ಇದೇ ಚಿತ್ರದಲ್ಲಿ ಶೆಟ್ಟಿ ಪಾತ್ರವನ್ನ ನಿರ್ವಹಿಸಿದ್ದ ಗಿರಿ ದಿನೇಶ್ ನಿನ್ನೆ ಹಠಾತ್ ಸಾವನ್ನಪ್ಪಿದ್ದಾರೆ. ಬಾರದ ಲೋಕಕ್ಕೆ ಗಿರಿ ದಿನೇಶ್ ತಮ್ಮ ಪಯಣವನ್ನ ಬೆಳೆಸಿದ್ದಾರೆ. ಗಿರಿ ದಿನೇಶ್ ಆರೋಗ್ಯವಾಗಿಯೇ ಇದ್ರು. ನಿನ್ನೆ ಸಂಜೆ ಮನೆಯಲ್ಲಿ ಪೂಜೆ ಮಾಡುವ ವೇಳೆ ಗಿರಿ ದಿನೇಶ್ ಅವರಿಗೆ ಹಠಾತ್ ಹೃದಯಾಘಾತ ಸಂಭವಿಸಿತು. ಏಕಾಏಕಿ ಕುಸಿದು ಬಿದ್ದ ಗಿರಿ ದಿನೇಶ್ ಅವರನ್ನ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತಿತ್ತು. ಆದರೆ ಅಷ್ಟರಲ್ಲೇ ಮಾರ್ಗ ಮಧ್ಯೆಯೇ ಗಿರಿ ದಿನೇಶ್ ಅವರ ಪ್ರಾಣ ಪಕ್ಷಿ ಹಾರಿಹೋಯಿತು. ಗಿರಿ ದಿನೇಶ್ ಅವರಿಗೆ 45 ವರ್ಷ ವಯಸ್ಸಾಗಿತ್ತು. ಗಿರಿ ದಿನೇಶ್ಗೆ ಇನ್ನೂ ಮದುವೆ ಕೂಡ ಆಗಿರಲಿಲ್ಲ. ಅಣ್ಣನ ಮನೆಯಲ್ಲಿ ಗಿರಿ ದಿನೇಶ್ ವಾಸವಿದ್ರಂತೆ. ನವಗ್ರಹ ರಿಲೀಸ್ ಸಂದರ್ಭದಲ್ಲಿ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಗಿರಿ ದಿನೇಶ್ ಭಾಗವಹಿಸಿರಲಿಲ್ಲ. ಕ್ಯಾಮೆರಾದಿಂದ ದೂರ ಉಳಿಯುವ ನಿರ್ಧಾರವನ್ನ ಮಾಡಿದ್ರಂತೆ ಗಿರಿ ದಿನೇಶ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ನಟಿ ಪವಿತ್ರಾ ಗೌಡ ಅವರು ಸದ್ಯ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ಹೊರಬರ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರಾ ಸಖತ್ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಶಿರಡಿ ಸಾಯಿಬಾಬಾನ ಆಶೀರ್ವಾದ ಪಡೆದು ದೆಹಲಿ, ಬನಾರಸ್ ಕಡೆ ಪ್ರಯಾಣವನ್ನ ಬೆಳೆಸಿದ್ರು. ಜೈಲಿನಿಂದ ಹೊರಗೆ ಬರ್ತಿದ್ದಂತೆ ದೇವರ ಸೇವೆ ಮಾಡಿದ್ದ ಪವಿತ್ರ ಮೌನಿ ಅಮಾವಾಸ್ಯೆಯ ದಿನ ಪುಣ್ಯಸ್ನಾನ ಮಾಡಿದ್ರು. ನೆಗೆಟಿವ್ ಎನರ್ಜಿ ಎಲ್ಲ ಮಾಯವಾಗಿದೆ ಅಂತ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ರು ಕೂಡ.
ಸದ್ಯ ಮತ್ತೆ ತಮ್ಮ ಎಂದಿನ ಕೆಲಸಗಳತ್ತ ಪವಿತ್ರ ಗಮನ ಹರಿಸಿದ್ದಾರೆ. ಮೊದಲಿನಂತೆ ಪವಿತ್ರ ಗೌಡ ತಮ್ಮ ಮಾಲೀಕತ್ವದ ಬಟ್ಟೆ ಅಂಗಡಿಯ ರೀಲಾಂಚ್ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಜೈಲಿನಿಂದ ಹೊರಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಮೇಲೆ ರೀಲ್ಗಳನ್ನ ಪವಿತ್ರ ಶೇರ್ ಮಾಡ್ತಿದ್ದಾರೆ. ಇದೀಗ ಸೀರೆಯುಟ್ಟು ಒಂದು ಹಾಡಿಗೆ ಮುದ್ದಾಗಿ ರೀಲ್ಸ್ ಮಾಡಿದ್ದಾರೆ. ಪವಿತ್ರ ಪೋಸ್ಟ್ ಮಾಡಿರುವ ರೀಲ್ಸ್ಗೆ ಸೀರೆ ಕೇವಲ ಉಡುಪಲ್ಲ ಭಾವನೆ ಅಂತ ಕ್ಯಾಪ್ಷನ್ ನೀಡಿದ್ದಾರೆ. ಸದ್ಯ ಈ ರೀಲ್ಸ್ಗೆ ಬಗೆ ಬಗೆಯ ಕಮೆಂಟ್ಸ್ ಬಂದಿದೆ. ಈ ರೀಲ್ಸ್ನಲ್ಲಿ ಪವಿತ್ರ ಗೌಡ ಸೌಂದರ್ಯವನ್ನ ಹೊಗಳಿ ಕೆಲವರು ಕಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯಿರಿ, ಪಾಪಿಗಳ ಸಹವಾಸ ಬಿಟ್ಟು ಬಿಡಿ, ಇನ್ಮೇಲಾದ್ರೂ ಬೇರೆಯವರ ಸಹವಾಸ ಮಾಡಿ ತೊಂದರೆ ಮಾಡಬೇಡಿ, ಒಳ್ಳೆ ಬುದ್ಧಿ ಕಲೀರಿ ಎಂದಿದ್ದಾರೆ. ಎಲ್ಲ ಮರೆತು ಮಗಳೊಟ್ಟಿಗೆ ಸಂತೋಷವಾಗಿರಿ, ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದೀರಾ, ಇನ್ನು ತರಹೇವಾರಿ ಕಮೆಂಟ್ಗಳನ್ನ ಮಾಡಿದ್ದಾರೆ. ಆದರೆ ಪವಿತ್ರ ಗೌಡ ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ. ಬದಲಿಗೆ ಕಷ್ಟದ ಸಮಯದಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಬರೆದುಕೊಂಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.